ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಇವತ್ತಿನ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಸೊ ವಿಷಯ ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಆಗಿದೆ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಂತಂದ್ರೆ ಇಷ್ಟು ದಿನ ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರಿ, ಓಕೆ, ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದ್ರೆ ವಿತ್ ಪ್ರೂಫು. ವಿತ್ ಸ್ಟಾರ್ಟಿಂಗ್ ಏನು ಮಾಡ್ತಾಯಿದ್ರೆ ಲಾಗಿನ್ ಆಗುವಾಗ QR ಕೋಡ್ ಮೂಲಕವೋ ಅಥವಾ CET ನಂಬರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರಿ, ಅಪ್ಲಿಕೇಶನ್ ನಂಬರು ಅಥವಾ CET ನಂಬರ್ ಹಾಕಿಬಿಟ್ಟು OTP ಹಾಕ್ಕೊಂಡು ಏನು ಮಾಡ್ತಿದ್ರಿ, ನೆಕ್ಸ್ಟ್ ವೆರಿಫೈ OTP ಕೊಡ್ತಿದ್ರಿ. ವೆರಿಫೈ OTP ಆದ ತಕ್ಷಣ ಏನಾಗ್ತಿತ್ತು, ಪೇಜ್ ಓಪನ್ ಆಗ್ತಾಯಿತ್ತು. ಓಕೆ, ಇಷ್ಟು ದಿನ ಏನಾಗ್ತಿತ್ತು, ನಾರ್ಮಲ್ ಆಗಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿತ್ತು. ಬಟ್ KEದವ್ರು ಸ್ಟಾರ್ಟಿಂಗ್ ಹೇಳ್ತಾ ಇದ್ರು ಪೇಜ್ ವೆರಿಫೈ ಅಂತದ್ದು. ಅಂದರೆ ಇವಾಗ ಏನಂತಂದರೆ ಪೇಜ್ ವೆರಿಫಿಕೇಶನ್ ಇಟ್ಟವ್ರೆ. ಸೊ ಹಂಗಾಗಿ ನೀವು ಸೆಲ್ಫಿ ಹಾಕಿದರೆ ಮಾತ್ರ ಇದೇನಾಗ್ತದೆ, ಲಾಗಿನ್ ಪೇಜ್ ಓಪನ್ ಆಗ್ತದೆ. ಓಕೆ, ಸೊ ಇದೊಂದು ಹೊಸ ವಿಚಾರ. ಇದುವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಇವಾಗ ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತಂದರೆ ವಿತ್ ಪೇಜ್ ವೆರಿಫೈ ಮಾಡಿಬಿಟ್ಟು ನೀವು ಲಾಗಿನ್ ಆಗಬೇಕು ಇನ್ಮೇಲೆ, ಆಯಿತಾ. ಸೊ ಯಾರೇ ಆಗಲಿ ಪ್ರತಿ ಟೈಮು ಕೂಡ ಲಾಗಿನ್ ಆಗುವಾಗ ಪೇಜ್ ವೆರಿಫಿಕೇಷನ್ ಇದೆ ಇನ್ಮೇಲೆ. ನಿನ್ನೆ ನೈಟ್ ಇಂಪ್ಲಿಮೆಂಟ್ ಮಾಡಿರೋದು. ಓಕೆ, ಸೊ ಟೈಮ್ ಲಾಸ್ಟ್ ಡೇಟ್ ಮತ್ತೆ ಪದೇ ಕೇಳ್ಕೊಬೇಡಿ. ನಾಳೆ 9ನೇ ತಾರೀಕು 10 ಗಂಟೆವರೆಗೂ ಕೂಡ ಮಾತ್ರ ಇರ್ತದೆ. ಆಪ್ಷನ್ ಎಂಟ್ರಿ ಮಾಡಿ, ಅದಾದ ತಕ್ಷಣ ಕ್ಲೋಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಎಕ್ಸ್ಟೆಂಡೆಡ್ ಮಾಡ್ಬೋದು, ನೋಡೋಣ ಅಂತ. ಓಕೆ, ಎಕ್ಸ್ಟೆಂಡ್ ಮಾಡಿದ್ರೆ ಹೇಳ್ತೇನಂತೆ. ಆ್ಯಂಡ್ ಸದ್ಯಕ್ಕೆ ನಾಳೆ 10 ಗಂಟೆವರೆಗೂ ಕೂಡ ಟೈಮ್ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ಆಗಲೇ ಒಂದು ಮೆನ್ಷನ್ ಮಾಡವ್ರೆ, ಇಲ್ಲಿ ಇಂಜಿನಿಯರಿಂಗು, ಅಗ್ರಿಕಲ್ಚರು, ನರ್ಸಿಂಗು ಮತ್ತು ಫಾರ್ಮ್ ಸೈನ್ಸು, AHS, BPT ಜೊತೆಗೆ ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿನೂ ಕೂಡ ಮೆನ್ಷನ್ ಮಾಡವ್ರೆ. ಹಂಗಾಗಿ ಯೋಗ ಆ್ಯಂಡ್ ನ್ಯಾಚುರೋಪತಿನೂ ಕೂಡ ಓಪನ್ ಆಗ್ತದೆ ಅಂತ ಅರ್ಥ ಇವತ್ತು. ಓಕೆ, ಆಪ್ಷನ್ ಎಂಟ್ರಿ. ಆ್ಯಂಡ್ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ B ಫಾರ್ಮಾ ಮತ್ತು D ಫಾರ್ಮದ್ದು ಏನೂ ಕೂಡ ನ್ಯೂಸ್ ಬಂದಿಲ್ಲ, ಅದ್ರದ್ದು ಏನೂ ಕೂಡ ಆಗ್ತಾನೆ ಇಲ್ಲ. ಓಕೆ, ಆ್ಯಂಡ್ ಸಮ್ ಸ್ಟೂಡೆಂಟ್ ಇನ್ನೂ ಕೂಡ ಕೇಳ್ತಿದ್ದಾರೆ, ಕನ್ಫ್ಯೂಷನಲ್ಲಿದ್ದೀರ. ನೀಟ್ ಸ್ಟೂಡೆಂಟು ನೀವು ಇವಾಗ 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಬಹುದು. ಯಾವಾಗ ಒನ್ಸ್ ಮೆಡಿಕಲ್ಲು ಮತ್ತು ಡೆಂಟಲು ಮತ್ತು ಆಯುಷ್ ಯಾವಾಗ ನಿಮ್ಮದು ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೋ ಅವಾಗ ಎರಡೂ ಕೂಡ ಕಂಬೈಂಡ್ ಆಗಿ, ಅಂದರೆ KCET ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಇವಾಗ ಬೇಕಾದ್ರೆ KCET ಕೋರ್ಸ್ ಹಾಕೊಂತೀರ ಅಂತಂದರೆ ಇವಾಗಲೇ ಹಾಕೋಬೇಕು. ಓಕೆ, KCET ಕೋರ್ಸಸ್ದು ಇವಾಗಲೇ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಇವಾಗಲೇ ಹೇಳ್ತಾರೋ ನಿಮಗೆ. ಓಕೆ, ಸೊ ಇದಿಷ್ಟು ಸದ್ಯಕ್ಕೆ. ಯಾಕೆ ಜನರಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತಂದರೆ, ಹುಡುಗರು ನಿಮ್ಗೆ ಇನ್ನೂ ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ನೆಕ್ಸ್ಟ್ ನಮ್ಮ ಪೇಮೆಂಟ್ ಅವಾಗ ಮಾಡೋಣ, ಅವಾಗ KCET ಕೋರ್ಸ್ ಆಗ್ತಾನೆ ಅಂತಂದರೆ ಬರಲ್ಲ. ಹಂಗಾಗಿ ಅವಾಗ ನೀವು ಏನಿದ್ರು ಮೆಡಿಕಲ್ ಡೆಂಟಲ್ ಆಯುಷ್ ಅಷ್ಟೇ ಬೇಕಾಗ್ತದೆ. ಇವಾಗ ಏನಿದ್ರು ಕೂಡ ಹಾಕ್ಕೊಳ್ಳಿ, ನೀವು ಸೀಟ್ ಅಡ್ಮಿಷನ್ ಆಗಬೇಕಂತ ಏನಿಲ್ಲ. ಓಕೆ, ಸಿಂಪಲಾಗಿ ಮೊದಲು ಇನ್ನೂ ಒಂದು ಕ್ಲಾರಿಫೈ ಮಾಡ್ತೀನಿ. ಫಸ್ಟ್ ರೌಂಡು 14ನೇ ತಾರೀಕು ಬರ್ತದೆ ರಿಸಲ್ಟು, ಪ್ರೊವಿಸ್ನಲ್ಲು 15ಕ್ಕೆ ಫೈನಲ್ ಅಂತ ಹೇಳೋರೆ. ಸೊ ಅಂದರೆ ನಾಳೆ ಕ್ಲೋಸ್ ಆಯ್ತು ಅಂತಂದರೆ ನಾಳೆವರೆಗೂ ಕೂಡ ಏನು ಆಪ್ಷನ್ ಎಂಟ್ರಿ ಮಾಡ್ತಾರೆ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ 14ನೇ ತಾರೀಕು ಪ್ರೊವಿಸ್ನಲ್ ರಿಸಲ್ಟು, ಅದೇ ಫೈನಲ್ 15 ಕೂಡ ಆಗಿರ್ತದೆ. ಸೊ ಫಸ್ಟ್ ರೌಂಡು ನೀವು ಅಡ್ಮಿಷನ್ ಆಗಲೇಬೇಕಂತೇನಿಲ್ಲ, 4 ಚಾಯ್ಸ್ಗಳು ಕೊಡ್ತಾರೆ. ಬಟ್ ಸೆಕೆಂಡ್ ರೌಂಡಿಗೆ ಹೋಗ್ತಿರೋಡಿ ಏನು ಚಾಯ್ಸ್ 2 ಕೂಡ ಒಂದು ಆಲ್ರೆಡಿ ಒಂದು ಹೋಗ್ತಿರೋ, ಅಥವಾ ಚಾಯ್ಸ್ 3 ಕೊಟ್ಟು ಬೇಡ ಅಂತ ಬಿಟ್ಟು ಹೋಗ್ತಿರೋ, ಏನೇ ಮಾಡ್ಕೊಳ್ಳಿ. ಬಟ್ ಸೆಕೆಂಡ್ ರೌಂಡ್ ಹೋದಾಗ ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿ ನಾನು ಥರ್ಡ್ ರೌಂಡ್ ಹೋಗ್ತೀನಿ ಬರ್ತಾರೆ, ಇನ್ನೂ ಕೂಡ ಬೆಟರ್ ಕಾಲೇಜ್ ಅಂತಂದ್ರೆ ಅಪ್ಗ್ರೇಡೇಷನ್ ಹೋಗ್ಬೋದು. ಆ ಥರ ಆಪ್ಷನ್ಸ್ ಇದೆ. ಓಕೆ, ಸರಿ, ಇಷ್ಟೇ ಇನ್ಫಾರ್ಮೇಷನ್ ಮತ್ತೇನಿಲ್ಲ. ಆ್ಯಂಡ್ ಮೇನ್ ಥಿಂಗ್ಸ್ ಅಂತಂದರೆ ಆಪ್ಷನ್ ಎಂಟ್ರಿ ಇನ್ಮೇಲೆ ಆಗಬೇಕಂತಂದರೆ ನೀವು ಪೇಜ್ ವೆರಿಫಿಕೇಷನೇ ಇದೆ. ಓಕೆ, ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ಪು ಪದೇ ಕೇಳ್ತಾ ಇದ್ದಾರೆ. SC1 ಆ್ಯಂಡ್ SC2 SC3 ಈ ಥರ ಇರೋರು ಇವಾಗ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಂಡಿತ್ತಂದರೆ ಇವಾಗ ಹೊಸದಾಗಿ 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿನ್ನೇನು ಕೂಡ ಚೆನ್ನಾಗೇ ಬರ್ತಾಯಿದೆ, ಯಾವುದೇ ರೀತಿ ಸರ್ವರ್ ಫ್ರೀ ಇದೆ, ಆಪ್ಷನ್ ಎಂಟ್ರಿ ಮಾಡಿ, ಆಯಿತಾ. ಓಕೆ, ನಾ ಇನ್ನೂ ಒಂದು ಟೈಮ್ ಹೇಳ್ತಾ ಇರ್ತೀನಿ, ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಇರೋರಿಗೆ ಏನು ಮಾಡಿರಿ, ಪ್ಲೀಸ್ ಏನು ಮಾಡಿರಿ, ಕಟ್ ಆಫ್ ನೋಡ್ಕೊರಿ. ಕಟ್ ಆಫ್ ನೋಡಿದೆ ನೀವು ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ಸೀಟ್ ಸಿಗಲ್ಲ. ಓಕೆ, ಕಟ್ ಆಫ್ ನೀವು ನೋಡ್ಕೊಳ್ಳೇಬೇಕು, ಇಲ್ಲಾಂತಂದ್ರೆ ಸೀಟೇ ಸಿಗಲ್ಲ ಅದು. ಓಕೆ, ನಾನಿಲ್ಲಿ ಒಂದು ವೆಬ್ಸೈಟ್ ಹೆಸರು ಬರಿತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ vidyahari.com/ ಹಾಕ್ಬಿಟ್ಟು KCET ಅಂತ, ಇದು ನಿಮಗೆ ಸರ್ಚ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆಗದೆ ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಆ ಲಿಂಕ್ ಓಪನ್ ಮಾಡಿಕೊಂಡು ಕಟ್ ಆಫ್ನ ನೋಡ್ಕೊಳ್ಳಿ. ಅದು ಹೆಂಗೆ ಕಟ್ ಆಫ್ ಕೊಡುತ್ತಂತಂದರೆ, ನಿಮ್ಮ ಒಂದು ರ್ಯಾಂಕ್ ಎಷ್ಟೇ ಇರಲಿ, 1,20,000 ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1,20,000 ರ್ಯಾಂಕ್ ಇತ್ತಂದರೆ ಕಾಲೇಜ್ ಇಷ್ಟು ಯಾವ ರೀತಿ ಕೊಡುತ್ತಂದರೆ, ನೀವು ಅಂದ್ಕೊಂಡಿರ್ತಕ್ಕಂಥ ಕೋರ್ಸು ಟಫು ಆ್ಯಂಡ್ ಮಾಡ್ರೇಟು ಮತ್ತು ಸೇಫ್ ಅಂತ ಕೊಡುತ್ತೆ. ಸೊ ಇದರಲ್ಲಿ ನೀವೇನು ಮಾಡ್ಕೋಬೋದು ಅಂತಂದರೆ, ಟಫ್ ಇರೋದು ಮೇಲೆ ಕೊಡ್ಕೊಂಡು, ಮಾಡ್ರೇಟರ್ ಮಿಡಲ್ ಕೊಡ್ಕೊಂಡು, ಸೇಫ್ನ ಕೆಳಗಡೆ ಕೊಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಲಿ ಏನಂತಂದರೆ ಈ ಟಫೆಸ್ಟ್ ಸಿಗೋದು ಭಾಳ ಕಷ್ಟ ಇರ್ತದೆ. ಮಾಡ್ರೇಟರ್ 50-50 ಚಾನ್ಸಸ್ ಇರ್ತದೆ. ಸೇಫೆಸ್ಟ್ ಅಂತೂ 100% ಸೀಟ್ ಸಿಗ್ತವೆ. ಸೊ ಈ ಥರ ಕಾಲೇಜಸ್ಸು, ಅದರಲ್ಲೂ ಕೂಡ ಈಗ ಅದು ಹೆಂಗಿದೆ ಅಂದರೆ, ಆ ಲಿಂಕ್ ಮೇಲೆ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈಗ KCETದು 2026, ಓಕೆ, 2026 ಮಾಕ್ ರಿಸಲ್ಟ್ದು ಕೂಡ ಕಟ್ ಆಫ್ ಅದರಲ್ಲಿ ಆ್ಯಡ್ ಮಾಡವ್ರೆ. ಓಕೆ, ಅಂದರೆ ಈಸಿಯಾಗಿ 2020 ಎಷ್ಟು ಅನಲೈಸ್ ಮಾಡ್ಬೋದು ಅಂದರೆ ಆ ಕಟ್ ಆಫಲ್ಲಿ ನೀವು 23, 24 ಮತ್ತು 25, 26 ಮಾಕ್ ರಿಸಲ್ಟ್, ಇದು ರೌಂಡ್ 1 ರೌಂಡ್ 3 ಆ್ಯಂಡ್ ರೌಂಡ್ 1 ರೌಂಡ್ 3 ಆ್ಯಂಡ್ ರೌಂಡ್ 1 ರೌಂಡ್ 2 ರೌಂಡ್ 3 ಆ್ಯಂಡ್ ಇದ್ರದ್ದು ಮಾಕ್ ರಿಸಲ್ಟು. ಅಂದರೆ ಟೋಟಲಾಗಿ ಎಷ್ಟು ಕಟ್ ಆಫ್ ನೋಡಿದಂಗೆ ಆಗುತ್ತೆ ಅಂತಂದರೆ ಒಂದೇ ಸೀಟಲ್ಲಿ. ಸೊ ಟೋಟಲಿ 10 ಮಾಕ್ ಕಟ್ ಆಫ್ ನೋಡಿದಾಗ 10 ಮಾಕ್ ಕಟ್ ಆಫಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ನಂಗೆ ಯಾವ ಕಾಲೇಜ್ ಸಿಗುತ್ತೆ ಅಂತಂದು.
ಓಕೆ, ಹಂಗಾಗಿ ಯಾರಿಗೆ ಸೀಟ್ ನಾಟ್ ಅಲಾಟೆಡ್ ಮತ್ತು ನಾಟ್ ಸ್ಯಾಟಿಸ್ಫೈಡ್ ಕಾಲೇಜ್ ಸಿಕ್ಕಿದೆಯೋ ಅಂಥವ್ರು ಹೋಗ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಾಳೆ ಕ್ಲೋಸ್ ಆಗುತ್ತೆ ಡೇಟು, ನಾಳೆವರೆಗೂ ಮಾಡ್ಕೊರಿ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಡೇಟ್ ಮತ್ತೆ ಒಂದು 2 ಡೇ ಎಕ್ಸ್ಟೆಂಡ್ ಆಗ್ಬೋದು. ಸೊ ನಾಳೆ 10 ಗಂಟೆ ಇರೋದು, ಮೇ ಬಿ ನಾಡಿದವರೆಗೂ ಕೂಡ, ಅಂದರೆ ನಾಡಿದ್ದು ಸಾಯಂಕಾಲ ಅಥವಾ 11ನೇ ತಾರೀಕು ಕೂಡ ಹೋಗ್ಬೋದು. ಯಾಕಂದರೆ ಇವಾಗ ಏನಾಗಿದೆ, BNYS ಮತ್ತು ನ್ಯಾಚುರೋಪತಿ ಏನಾಗಿದೆ ಅಂತಂದ್ರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋ ಕಾರಣ ಇವಾಗ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅದರಲ್ಲಿ ಬೇರೆ ಅವ್ರು ಸೆಲ್ಫಿ ಏನಿಟ್ಟಾರ ಅಂತಂದರೆ ವೆರಿಫಿಕೇಷನ್ಗೆ ಅದನ್ನು ಕೂಡ ನಿನ್ನೆ ನೈಟು ಸ್ಟಾರ್ಟ್ ಮಾಡ್ಕೊಂಡವ್ರೆ ಆಯಿತಾ. ಸೊ ಹಂಗಾಗಿ ಒಂದು 2 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇನೇ ಅಪ್ಡೇಟ್ ಇನ್ ಕೇಸ್ ಎಕ್ಸ್ಟೆಂಡೆಡ್ ಆಯ್ತಪ್ಪ ಅಂತಂದರೆ ಅದನ್ನು ನಮ್ಮ ವಾಟ್ಸಪ್ ಗ್ರೂಪ್ ಚಾನಲ್ ತಿಳಿಸ್ತಾ ಇರ್ತೇನೆ ಅಂತ ಜಾಯ್ನ್ ಆಗಿ. ಥ್ಯಾಂಕ್ ಯು.